ಲೋಕಸಭೆ ಚುನಾವಣೆಗೆ ಇನ್ನೇನು ದಿನಗಣನೆ ಆರಂಭ ಆಗಿದೆ. ಈಗಾಗಲೇ ರಾಜ್ಯದ ಎಲ್ಲ ಪಕ್ಷಗಳು ಎಲ್ಲ ಕ್ಷೇತ್ರಕ್ಕೂ ಕೂಡ ಕ್ಯಾಂಡಿಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾವೆ. ಆದರೆ ಕ್ಯಾಂಡಿಡೇಟ್ ಅನೌನ್ಸ್ ಆಗ್ತಾ ಇದ್ದ ಹಾಗೆ ಬಂಡಾಯವೂ ಕೂಡ ಭುಗಿಲೆದ್ದಿದೆ. ಅದರಲ್ಲಿ ಒಂದು ಕ್ಷೇತ್ರ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ. ಬಾಗಲಕೋಟೆ ಕಾಂಗ್ರೆಸ್ನಲ್ಲಿ ಬಂಡಾಯ ಅನ್ನುವಂಥದ್ದು ಶಮನವಾಗುವ ಲಕ್ಷಣವೇ ಕಾಣಿಸ್ತಾ ಇಲ್ಲ. ಮತ್ತೆ ಬೆಂಬಲಿಗರ ಸಭೆ ಕರೆದಿದ್ದಾರೆ ರೆಬಲ್ ವೀಣಾ ಕಾಶಪ್ಪನವರು. ಅವರ ಮುಂದಿನ ರಾಜಕೀಯ ನಡೆಯ ಬಗ್ಗೆ ಚರ್ಚೆ ಮಾಡೋದಿಕ್ಕೆ ಬೆಂಬಲಿಗರ ಸಭೆ ಕರೆದಿದ್ದಾರೆ. ಶಾಸಕರನ್ನ ಹೊರತುಪಡಿಸಿ ಬೆಂಬಲಿಗರೊಂದಿಗೆ ವೀಣಾ ಕಾಶಪ್ಪನವರು ಮೀಟಿಂಗ್ ಮಾಡಲಿದ್ದಾರೆ. ವೀಣಾ ಕಾಶಪ್ಪನವರ ನಡೆಯತ್ತ ಈಗ ಜಿಲ್ಲಾ ಕಾಂಗ್ರೆಸ್ ನಾಯಕರ ಚಿತ್ತ ನೆಟ್ಟಿರುವಂಥದ್ದು. ಅವರ ನಡೆಯೂ ಕೂಡ ನಿರ್ಭರ ಆಗಿದೆ. ಸಂಯುಕ್ತ ಪರ ಪ್ರಚಾರ ಮಾಡ್ತೀವಿ ಅಂತ ಹೇಳಿದ್ದ ವಿಜಯಾನಂದ ಕಾಶಪ್ಪನವರು ಈಗೇನಾಯ್ತು? ಈಗ ಯಾಕೆ ಮತ್ತೆ ಬೆಂಬಲಿಗರ ಸಭೆಯನ್ನ ಕರೆಯಲಾಗಿದೆ? ಈವರೆಗೂ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಪ್ರಚಾರ ಮಾಡೇ ಇಲ್ಲ ವೀಣಾ ಕಾಶಪ್ಪನವರ್. ಬಂಡಾಯ ಸ್ಪರ್ಧೆಗೆ ನಿಲ್ತೀನಿ ಅನ್ನುವಂಥದ್ದನ್ನ ಹೇಳ್ತಾನೆ ಬರ್ತಾ ಇದ್ರು. ಆದರೆ ಒಂದು ಹಂತದಲ್ಲಿ ಶಮನ ಆಯಿತು ಬಂಡಾಯ ಅಂತ ಹೇಳುವಷ್ಟರಲ್ಲೇ ಈಗ ಮತ್ತೆ ವೀಣಾ ಕಾಶಪ್ಪನವರ್ ಬೆಂಬಲಿಗರ ಸಭೆ ಕರೆದಿದ್ದಾರೆ. ಬಂಡಾಯ ಸ್ಪರ್ಧೆ ಮಾಡ್ತಾರಾ? ಅದರ ಬಗ್ಗೆ ನಿರ್ಧಾರ ಮಾಡೋದಿಕ್ಕೆ ಅಂತಲೇ ಸಭೆಯನ್ನ ಕರೆದಿರುವಂಥದ್ದ ಭಾರಿ ಕುತೂಹಲ ಮೂಡಿಸ್ತಾ ಇದೆ ವೀಣಾ ಕಾಶಪ್ಪನವರವರ ಮುಂದಿನ ನಡೆ. ಹಾಗಾದ್ರೆ ಏನು ಮಾಡ್ತಾರೆ ವೀಣಾ ಕಾಶಪ್ಪನವರ್ ಅನ್ನುವಂಥದ್ದು ಈಗ ಪ್ರಶ್ನೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಹಸುಮನ್. ಈಗ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ವೀಣಾ ಕಾಶಪ್ಪನವರವರ ನಡೆ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಕರೆದು ಮಾತನಾಡಿದ್ರು. ಬಂಡಾಯ ಶಮನ ಆಯ್ತೇನೋ ಅಂತ ಅನಿಸ್ತಾ ಇತ್ತು. ಅಳೋಮುಖ ಮಾಡ್ಕೊಂಡಿದ್ರು. ಆದರೆ ಒಂದು ರೀತಿಯಲ್ಲಿ ಪಕ್ಷೇತರವಾಗಿ ಅವರು ಬಂಡಾಯದ್ದು ಸ್ಪರ್ಧೆ ಮಾಡಲ್ವೇನೋ, ಆದರೆ ಅವರ ಪರವಾಗಿ ಪ್ರಚಾರಕ್ಕೆ ಹೋಗೋದಿಲ್ವೇನೋ ಅಂತ ಅಂದ್ಕೊಳ್ಳಾಗ್ತಾ ಇತ್ತು. ಆದರೆ ಈಗ ಮತ್ತೆ ಸಭೆ ಕರೆದಿರೋದನ್ನು ನೋಡ್ತಾ ಹೋದ್ರೆ ನಿರ್ಧಾರ ಬದಲಾಯ್ತಾ? ಬಂಡಾಯವಾಗಿ ಸ್ಪರ್ಧಿಸ್ತಾರಾ? ಅಂತಹ ನಿರ್ಣಯ ಕೈಗೊಳ್ಳೋ ಸಾಧ್ಯತೆಗಳು ಎಷ್ಟು ಕಂಡು ಬರ್ತಾ ಇದೆ? ಪ್ರಥಮ ಏನೊಂದು ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದಿಂದ ಟಿಕೆಟ್ ವಂಚಿತರಾಗಿರ್ತಕ್ಕಂಥ ವೀಣಾ ಕಾಶಪ್ಪನವರು ಇವತ್ತಿನ ದಿವಸ ಮಧ್ಯಾಹ್ನದ ಹೊತ್ತಿಗೆ 4 ಗಂಟೆ ಸುಮಾರಿಗೆ ಒಂದು ಸಭೆಯನ್ನ ಕರೆದಿರುವಂತದ್ದು. ಯಾಕಂದ್ರೆ ಎಲ್ಲೋ ಒಂದು ಕಡೆ ಸಿಎಂ ನೇತೃತ್ವದ ಒಂದು ಸಭೆಯಲ್ಲಿ ಕರೆದಂತ ಸಂದರ್ಭದಲ್ಲೂ ಕೂಡ ಹೊಂದಾಣಿಕೆ ಆಗಿತ್ತು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದ್ವು. ಆದ್ರೆ ಅಲ್ಲಿಂದಲೂ ಕೂಡ ವೀಣಾ ಕಾಶಪ್ಪನವರು ಇವತ್ತಿನವರೆಗೂ ಕೂಡ ಯಾವುದೇ ರೀತಿಯಾದಂತ ಅಂದ್ರೆ ತಟಸ್ಥ ಧೋರಣೆಯನ್ನು ಅನುಸರಿಸ್ತಾನೆ ಬಂದ್ರು. ಇವುಗಳ ಮಧ್ಯೆ ಅವರ ಪತಿ ಶಾಸಕರಾಗಿರ್ತಕ್ಕಂಥ ವಿಜಯಾನಂದ ಕಾಶಪ್ಪನವರು ಮಾತ್ರ ಏನಂತಂದ್ರೆ ಕಾಂಗ್ರೆಸ್ ಸಭೆಯಲ್ಲಿ ಭಾಗವಹಿಸುವಂತದ್ದಾಗಿರ್ಬೋದು, ಮತ್ತು ಅದ್ರ ಜೊತೆಗೆ ಅವರ ಅಭ್ಯರ್ಥಿಯಾಗಿರ್ತಕ್ಕಂಥ ಸಂಯುಕ್ತ ಪಾಟೀಲ್ ಅವರ ಜೊತೆಗೆ ಇರುವಂತದ್ದು, ಮತ್ತು ಅವ್ರ ತಂದೆಯೂ ಕೂಡ ಶಿವಾನಂದ ಪಾಟೀಲ್ ಅವರ ಜೊತೆಗೂ ಇರುವಂತದ್ದು, ಸಮಾಲೋಚನೆ ಮಾಡುವಂತದ್ದು, ಹೀಗೆಲ್ಲ ಬೆಳವಣಿಗೆಗಳು ಕೂಡ ನಡೆದು. ಮತ್ತು ನಿನ್ನೆ ಅಷ್ಟೇ ಏನೊಂದು ಸಚಿವ ಶಿವಾನಂದ ಪಾಟೀಲ್ ಅವರು ಕೂಡ ಇಲಕಲ್ ಕಾಶಪ್ಪನವ್ರ ಮನೆಗೂ ಕೂಡ ಹೋಗಿ ಬಂದಿದ್ರು. ಇವೆಲ್ಲ ಬೆಳವಣಿಗೆಗಳ ಮಧ್ಯೆ ವಿಜಯಾನಂದ ಕಾಶಪ್ಪನವ್ರು ಹೇಳ್ತಾರೆ ಇಲ್ಲ ಅವರು ಕೂಡ ಮನವೊಲಿಸಿ ಬರ್ತಾರೆ ಅನ್ನುವಂಥದ್ದು ಮಾತನ್ನು ಹೇಳಿದ್ರು. ಆದ್ರೆ ವೀಣಾ ಕಾಶಪ್ಪನವರು ಮಾತ್ರ ಯಾವುದಕ್ಕೂ ಕೂಡ ಒಪ್ತಾ ಇಲ್ಲ. ಅದು ಅವರು ಶಾಸಕರಾಗಿರುವಂತದ್ದು ವಿಜಯಾನಂದ ಕಾಶಪ್ಪನವರು ತಮ್ಮ ಪತಿ, ಅವ್ರ ಮಾತು ನಾವು ಕೇಳೋದಿಲ್ಲ. ನಾವು ಯಾಕಂದ್ರೆ ನಮಗೆ ಜನರೇ ಮುಖ್ಯ. ಹೀಗಾಗಿ ಇವತ್ತಿನ ದಿವಸ ಏನಂತಂದ್ರೆ ಕೈ ಶಾಸಕರನ್ನ ಹೊರತುಪಡಿಸಿ ಒಂದು ಸಭೆಯನ್ನ ಕರೀತಾ ಇದ್ದಾರೆ. ಅದರಲ್ಲಿ ಪದಾಧಿಕಾರಿಗಳಿರ್ತಾರೆ, ಅವ್ರ ಬೆಂಬಲಿಗರಿರ್ತಾರೆ. ಅವರ ನಡೆಯನ್ನ ಕೇಳಿಕೊಂಡು ಅವ್ರ ಜೊತೆಗೆ ವಿಚಾರವನ್ನ ಮಾಡಿ ನಂತರದಲ್ಲಿ ಅಂತಿಮ ನಿರ್ಧಾರವನ್ನು ಪ್ರಕಟಿಸ್ತೇನೆ ಅನ್ನುವಂತ ಮಾತನ್ನು ಕೂಡ ಇವತ್ತು ವ್ಯಕ್ತಪಡಿಸಿರುವಂತದ್ದು. ಎಲ್ಲ ಒಂದು ಕಡೆ ಅವರ ಒಂದು ರೆಬಲ್ ನಾಯಕತ್ವವನ್ನು ನೋಡಿದ ಸಂದರ್ಭದಲ್ಲಿ ಅವ್ರು ಎಲ್ಲಿ ಪಕ್ಷೇತರ ನಿಲ್ತಾರೋ ಅನ್ನುವಂಥದ್ದು ನಿಗೂಢ ಇವತ್ತಿಗೂ ಕೂಡ ಏನಂತಂದ್ರೆ ಜನರನ್ನ ಕಾಡ್ತಾ ಇರುವಂತದ್ದು. ಮತ್ತೆ ಅದ್ರ ಜೊತೆಗೆ ಏನಂತಂದ್ರೆ ಒಂದು ತಟಸ್ಥವಾಗಿ ಉಳಿತೇನೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಅದ್ರ ಜೊತೆಗೆ ಏನಂತಂದ್ರೆ ಹಳ್ಳಿಗೆ ಹೋಗ್ತಾನೆ, ಸ್ವಾಭಿಮಾನಿ ನಡೆಗೆ ಹಳ್ಳಿ ಕಡೆಗೆ ಅನ್ನುವಂತ ಒಂದು ಸ್ಲೋಗನ್ ಇಟ್ಕೊಂಡು ಇವತ್ತಿನ ದಿವಸ ನಾ ಹಳ್ಳಿಗೂ ಕೂಡ ಹೋಗ್ತೇನೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಇವೆಲ್ಲ ಬೆಳವಣಿಗೆಗಳ ಮಧ್ಯೆ ಇವತ್ತಿನ ದಿವಸ ಏನಂತಂದ್ರೆ ವೀಣಾ ಕಾಶಪ್ಪನವರ ನಡೆ ಬಹಳಷ್ಟು ಕುತೂಹಲವನ್ನು ಮೂಡಿಸಿರುವಂತದ್ದು. ಇದು ಏನಂತಂದ್ರೆ ಜಿಲ್ಲಾ ನಾಯಕರಿಗೂ ಕೂಡ ತಲ್ಲವಾಗಿರುವಂತದ್ದು. ಪ್ರತಿಭಾ. ಎಸ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.